ವಾಗೇಶ್ವರ ನಮಸ್ಕಾರ. ನಮಸ್ಕಾರ. ಈಗ ನಿಮ್ಮದು ಮನೆಯಲ್ಲಿ ಒಟ್ಟು 6 ಮದುವೆ ನಮ್ಮ ಕಲ್ಯಾಣ ಮಂಟಪದಲ್ಲಿ ಆಯಿತು ಅಲ್ವಾ? ಆಮೇಲೆ ಇದೊಂದು ವಿಶೇಷನೇ ಅದರಲ್ಲೂ. ಮತ್ತು ನೀವು ಅಷ್ಟು ಜನರದ 4 ಜನ ಅಕ್ಕ ತಂಗಿದಿರ ಮದುವೆ ಕೂಡ ನೀವೇ ಜವಾಬ್ದಾರಿ ಮಾಡಿದಿರಿ. ನಿಮ್ಮ ಮದುವೆ ನಂತರದಲ್ಲಿ ಈಗ ತಮ್ಮನ ಮದುವೆ ಆಯಿತು. ನಮ್ಮ ಇಸ್ಲಾಂಪುರ ಮಂಜಪ್ಪನವರು ಮಗ ನೀವು ಅಲ್ವಾ? ಗಂಗಮ್ಮನವ್ರ ಮಗ ಮಂಜಪ್ಪನವ್ರು ಈಗ ಇಲ್ಲ. ಈಗ ನಿಮ್ಮ ತಮ್ಮ ಏನು ಮಾಡ್ಕೊಂಡಿದ್ದಾರೆ? ಇಲ್ಲಿ ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ. ಹಾಂ, ಎಷ್ಟು ಎಕರೆ ಜಮೀನಿದೆ? ಈಗ ಇದೆಲ್ಲ ಮದುವೆ ಇಲ್ಲಿ ಮಾಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಯಾಕೆ ನಮಗೆ ಖುಷಿ ಅನಿಸಿದೆ, ಅದು ಬೇರೆ. ನಿಮಗೇನು ಅನ್ನಿಸ್ತು ಅಂತ? ಬೇರೆ ಕಡೆ ಎಲ್ಲ 4 ಮದುವೆ ಮಾಡಿದ್ವಿ, 5 ಮದುವೆ ಆಗಿತ್ತು. ಹಾಂ. ಆಮೇಲೆ ಈಗ ನಾನು ಬೇರೆ ಕಡೆ ನೋಡಿದೆ ಚಿತ್ರ. ಹಾಂ. ಆದರೆ ಅಮ್ಮ ಹೇಳಿದ್ದು ಇಲ್ಲ, ಲಾಸ್ಟು 6 ಮದುವೆನೇ ಅಲ್ಲೇ ಮುಗಿಸ್ಬಿಡು, ಬೇರೆ ಕಡೆ ಬೇಡ, ಅಲ್ಲಿ ಒಂದೇ ಹತ್ರ ಆಗುತ್ತೆ ಅಂತ ಹೇಳಿ. ಹಾಂ. ಅದಕ್ಕಾಗಿ ಇಲ್ಲೇ. ಹಾಂ. ಬೇರೆ ಕಡೆಗೂ ನಮಗೂ ಏನು ವ್ಯತ್ಯಾಸ ಅನ್ನಿಸ್ತು ನಿಮಗೆ? ಅಂದರೆ ಬೇಡ, ಈಗ ಹತ್ರ ಎಲ್ಲದಕ್ಕೂ ಹತ್ರ ಆಗುತ್ತೆ. ಹಾಂ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸ್ವಲ್ಪ ಆಮೇಲೆ ಅಡ್ರೆಸ್ ಬಂದಾಗ ಹೊರಗಡೆಗೆ ಬೇರೆ ಕಡೆ ಮಾಡೋ ಅಡ್ರೆಸ್ ಎಲ್ಲ ಗೊತ್ತಾಗಲ್ಲ. ಹಾಂ. ಬೇಡ, ಮೇನ್ ಸರ್ಕಲ್ ಆಗಿದ್ರೆ ಎಲ್ಲರಿಗೂ ಅನುಕೂಲ, ಬಸ್ ತೊಂದರೆನೂ ಆಗಲ್ಲ. ಹಾಂ. ಹಾಗಾಗಿ ಇದಕ್ಕೆ ಇಲ್ಲಿ ಮಾಡಿ. ಆಮೇಲೆ ನೀವು ಮನೆ ಹತ್ರ ಯಾಕೆ ಮಾಡಲಿಲ್ಲ? ಮನೆ ಹತ್ರ ಮಾಡೋಕ್ಕೆ ಜಾಗ ಎಲ್ಲ ಇಲ್ಲ. ಆಮೇಲೆ ನೀರಿನ ಸಪ್ಲೈ ಆಮೇಲೆ ತರಬೇಕು, ಆಮೇಲೆ ಜನ ಸಿಗಲ್ಲ, ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ಅವೆಲ್ಲ ಸಿಗಲ್ಲ. ಮತ್ತು ಇದು ಶಾಮಿಯಾನೆಲ್ಲ ಹಾಕಿ ಮಾಡೋದು, ಅದು ದುಬಾರಿನೇ ಆಗುತ್ತೆ. ಆಮೇಲೆ ಮಳೆಗೆಲ್ಲ ಅದು ಇದು ಅಂತಂದ್ರೆ ಆಗಲ್ಲ, ಒಬ್ಬೊಬ್ಬರಿಗೆ ನಾವು ಒಬ್ಬನೇ ಎಂತ ಮಾಡೋಕ್ಕಾಗುತ್ತೆ. ಹಾಂ. ಹಾಗಾಗಿ ಇಲ್ಲೇ ಮಾಡ್ಬೇಕು. ನೀವು ಜಿಮ್ ಟ್ರೈನರ್ ಆಗಿ ಬೆಂಗಳೂರಲ್ಲಿ ಇದ್ರಿ, ಆಮೇಲೆ ರಿಪ್ಪನ್ಪೇಟೆಯಲ್ಲಿ ಜಿಮ್ ಟ್ರೈನಿಂಗ್ ಮಾಡಿದ್ರಿ. ಆನಂದಪುರ ಮಾಡಿದ್ರಾ? ಇಲ್ಲ ಸರ್, ರಿಪ್ಪನ್ಪೇಟೆ. ಇಲ್ಲೇನಾದ್ರು ಜಿಮ್ ಚಾಲು ಮಾಡ್ಬೇಕಂತಿದೆಯಾ? ಈಗ ಆಗಿದೆ ಸರ್, 45 ಆಗಿದೆ. ಹಾಂ. ಬೇಡ, ಈಗ ನೋಡಂತ. ನಿಮಗಲ್ಲ, ಬೇರೆಯವ್ರಿಗೆ ಮಾಡ್ಬೋದಲ್ಲ ಉದ್ಯೋಗ. ಸರ್ ಯಾರು ಇದ್ರೆ ನಾನು ಹೋಗಿ ಸಾಗರ ಕರೆದ್ರು. ಹಾಂ. ಸಾಗರದಲ್ಲಿ ನಾನು ಹೋಗಿಲ್ಲ ಸರ್. ಅಲ್ಲಿ ನಿಮ್ಮದೇ ಸ್ವಂತ ಯಾಕೆ ಮಾಡಿಲ್ಲ? ಮಾಡ್ಬೋದಲ್ಲ. ಇಲ್ಲ ಸರ್, ಇನ್ನು ಮದುವೆಗೆ ಎಲ್ಲ ಮದುವೆ ಇದು ಮಾಡ್ಬೇಕಲ್ಲ ಸರ್. ಹಾಂ. ಮಾಡೋಣ ಅಂತ ಮಾಡಿದೆ, ರಿಪ್ಪನ್ಪೇಟೆಗೆ ಮಾಡ್ಬೇಕಂತ ಮಾಡಿದ್ದೆ. ಅಲ್ಲಿಗೆ ಕೇಳಿದೆ. ಈಗ ಒಂದು ಜಿಮ್ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಬೇಕು ಅದಕ್ಕೆ? ಸರ್ ಒಂದು ನಾವು ಮಾಡ್ದಂಗೆ ಇರೋದು, ಐಟಮ್ ಹಾಕಿದಂಗೆ ಸರ್, ಅದು 15 ಆಗ್ಬೋದು, 20 ಲಕ್ಷ ಆಗ್ಬೋದು. ಹಾಂ. ಆ ಥರ ಆಗ್ಬೋದು ಸರ್. ಅದೇ ಬಂಡವಾಳ ಹಾಕಿರೋ ಇನ್ಕಮ್ ತೆಗಿಬೋದಾ? ತೆಗಿಬೋದು. ಅದೇ ಹುಡುಗರು ಹೇಗೆ ಇಷ್ಟ ಆಗುತ್ತೆ ಅಷ್ಟು. ಹಾಂ. ಹಾಂ. ನಿಮ್ಮ ವಿದ್ಯಾಭ್ಯಾಸ? SLC. ಅಂತೂ ಇಷ್ಟು ಜವಾಬ್ದಾರಿ ಹೊತ್ತು ದೊಡ್ಡ ಕುಟುಂಬದಲ್ಲಿ ಒಂದು ದಳ ಸೇರಿಸುವಂಥ ಕೆಲಸ ಮಾಡಿದಿರಿ. ಮತ್ತು ನಿಮ್ಮ ಕುಟುಂಬಕ್ಕೆ ಜೊತೆಗೆ ನಾವು 6 ಮದುವೆಗೆ ಸಾಕ್ಷಿಯಾಗಿದ್ದೀವಿ. ಹಾಂ, ಅದೊಂದು ನಮಗೆ ಖುಷಿ. ನೀವು ನಮ್ಮಲ್ಲಿ 6 ಮದುವೆ ಮಾಡಿದರೆ ಅದು ನಮಗೆ ಖುಷಿ. ಇಷ್ಟು ಹೇಳ್ತಾ ನಿಮಗೊಂದು ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೀನಿ. ನಮಸ್ಕಾರ.